ಓಕೆ, ರೇಣುಕಾ ಸ್ವಾಮಿಯ ಕಿಡ್ನಾಪ್ ಅಂಡ್ ಮರ್ಡರ್ ಕೇಸ್ನಲ್ಲಿ ದರ್ಶನ್ ಸೇರಿದಂತೆ ಇಡೀ ಗ್ಯಾಂಗ್ ಇದೀಗ ಜೈಲು ವಾಸವನ್ನ ಅನುಭವಿಸ್ತಾ ಇದ್ದಾರೆ. ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲು ಪಾಲಾಗಿದ್ದು ಪರಪ್ಪನ ಅಗ್ರಹಾರದಲ್ಲಿ ಆವತ್ತಿನಿಂದಲೂ ಸೈಲೆಂಟ್ ನಟ ದರ್ಶನ್. ಮಾತಿಲ್ಲ ಕತೆ ಇಲ್ಲ. ನಿನ್ನೆ ಅಷ್ಟೇ ದರ್ಶನ್ ಅವರ ಆಪ್ತ ಪ್ರೇಮ್ ಹಾಗೆ ಅವರ ಪತ್ನಿ ರಕ್ಷಿತಾ ಅವರು ಕೂಡ ಭೇಟಿಯಾಗಿದ್ರು. ಬೇರೆ ಯಾವುದೇ ನಟ ನಟಿಯರನ್ನು ಭೇಟಿ ಆಗಿಲ್ಲ. ಅಭಿಮಾನಿಗಳಿಗೂ ಕೂಡ ಜೈಲ ಕಡೆ ಬರದಂತೆ ದಾಸ ಮನವಿ ಮಾಡಿದ್ದಾರೆ. ಅದನ್ನು ಅವ್ರ ಪತ್ನಿಯವರು ರಿಜಿಸ್ಟರ್ ಮಾಡಿದ್ದಾರೆ ಅಭಿಮಾನಿಗಳಿಗೆ. ಇಲ್ಲಿವರೆಗೂ ಕೂಡ ಜಾಮೀನಿಗೆ ಅರ್ಜಿಯನ್ನ ದರ್ಶನ್ ಪರ ವಕೀಲರು ಸಲ್ಲಿಸಿಲ್ವಂತೆ. ಯಾಕೆ ಗೊತ್ತಿಲ್ಲ, ಕುತೂಹಲ ಮೂಡಿಸ್ತಾ ಇದೆ. ಮಗದೊಂದು ಕಡೆ ಒಂದೇ ಸೆಲ್ನಲ್ಲಿ ಇದ್ರೂ ಕೂಡ ಅವರ ಆಪ್ತರ ಜೊತೆ ಮಾತಾಡ್ತಾ ಇಲ್ಲ. ಕಳೆದ ಸೋಮವಾರ ಸರಿಯಾಗಿ ವಿಜಯಲಕ್ಷ್ಮಿ ದರ್ಶನ್ ಅವರ ಧರ್ಮ ಪತ್ನಿ ಮತ್ತು ಅವರ ಮಗ ವಿನೀಶ್ ಇಬ್ರು ಹೋಗಿ ಭೇಟಿ ಮಾಡ್ಕೊಂಡು ಬಂದ್ರು. ಅದ್ರ ಬೆನ್ನಲ್ಲೇ ಇನ್ನೂ ಹಲವರು ಪ್ರಯತ್ನ ಪಟ್ಟರು ಭೇಟಿಗೆ, ಬಟ್ ಅವಕಾಶ ಸಿಕ್ಕಿರಲಿಲ್ಲ. ಬಟ್ ದರ್ಶನ್ ಅವರಿಗೆ ಬಹಳ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿರೋರು ರಕ್ಷಿತಾ ಪ್ರೇಮ್. ಆ ದಂಪತಿ ಈಗ ಹೋಗಿ ದರ್ಶನ್ ಅವ್ರನ್ನ ಮಾತಾಡ್ಸ್ಕೊಂಡ್ ಬಂದಿದ್ದಾರೆ. ಉಳಿದಂತವ್ರು ಪ್ರಯತ್ನ ಪಟ್ಟರು, ಬಟ್ ದರ್ಶನ್ ಅವರು ಮನ್ಸು ಮಾಡಿಲ್ಲ ಮಾತಾಡಕ್ಕೆ. ಯಾಕೋ ಸ್ವಲ್ಪ ಅಲ್ಲ ಹೆಚ್ಚಿನದಾಗೆ ಮಾನಸಿಕ ಒತ್ತಡವನ್ನ ಈ ಸಂದರ್ಭದಲ್ಲಿ ಒಂಥರ ಅನುಭವಿಸ್ತಾ ಇರ್ತಾರೆ.